ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂದ್ರೆ ಯಾಕಪ್ಪ ಅಂದ್ರೆ ರಾಜಕಾರಣ ಬಹಳ ಸೂಕ್ಷ್ಮ ಇದೆ. ಮಾಧ್ಯಮದಲ್ಲಿ ಈಗ ತಾಂತ್ರಿಕ ಹೊಸ ತಾಂತ್ರಿಕ ಪ್ರಕಾರ ಏನ್ ಬೇಕಾದ್ರೆ ಮಾಡೋ ಮನುಷ್ಯ ಒಂದ್ ಶಬ್ದ ಸಿಕ್ತು ಅದ್ರ ಮೇಲೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು, ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ. ಆದ್ರೆ ಕೆಲವೊಂದು ಅನಿವಾರ್ಯವಾಗಿ ನನ್ನ ಭಾಗದಲ್ಲಿ ನನ್ನ ಶಾಸಕ ಏರಿಯಾದಲ್ಲಿ ಸಭೆ ಆಗೋದ್ರಿಂದ ಕೆಲವು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾಗುತ್ತೆ. ಜಗದೀಶ್ ಶೆಟ್ಟರ್ ಸಾಹೇಬರು, ಸುರೇಶ್ ಅಂಗಡಿ ಒಂದೇ ನನ್ನ ಎರಡು ಮುಖ ಇದ್ದಂಗೆ. ಯಾಕಂದ್ರೆ ಸುರೇಶ್ ಅಂಗಡಿ ಅವರು ನಾ ಕಾಂಗ್ರೆಸ್ ಪಕ್ಷ ಶಾಸಕ ನನ್ನ ಸಂಬಂಧ ಒಳ್ಳೇದಿತ್ತು. ಕಳೆದ ಬಾರಿ ನಾನು ಕಾಂಗ್ರೆಸ್ ಶಾಸಕ ಇದ್ದೆ. ಅವಾಗ ಚುನಾವಣೆ ನೋಡಿದಾಗ ಅವಾಗ ಕಾಂಗ್ರೆಸ್ ಪಕ್ಷ ಬಂಡಾಯ ಇದ್ದಾಗ ನಾನು ಕಾಂಗ್ರೆಸ್ ಸುರೇಶ್ ಅಂಗಡಿ ಪರವಾಗಿ ಹೊರಗೆ ಬಂದ ಇಂಡೈರೆಕ್ಟ್ ಮಾಡ್ಬೇಕಾಗಿತ್ತು. ಈಗ ಓಪನ್ ಟೈಮ್ ಮಾಡಬೇಕು. ಈಗ ಭಾರತೀಯ ಜನತಾ ಪಕ್ಷ ಶಾಸಕ ಆಗುವಾಗ ನನಗೆ ಹೆದರಿಕಿಲ್ಲ. ಅವಾಗ ಬಹುಶಃ 61 ಬಾಲಚಂದ್ರ 55. ಆದ್ರೆ ಬಹಳ ನಿರೀಕ್ಷೆ ಇಟ್ಟಾರ. ಯಾಕಪ್ಪ ನನ್ನ ನಿರೀಕ್ಷೆ ಆಗ್ತದಪ್ಪ, ನಿಮ್ಮ ಶಕ್ತಿ ನನ್ನ ಶಕ್ತಿ. ಈಗ ನಮ್ಮ ವಿರೋಧ ಯಾಕಂದ್ರೆ ಅಭ್ಯರ್ಥಿ ಚುನಾವಣೆ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಏನ್ ಮಾಡೋದೇನ ನಾವು ಮಾಡೋದು ಅವ್ರು ಮಾಡೋದು, ಅದ್ರ ಬಗ್ಗೆ ನಾವು ಹೆಚ್ಚಿಗೆ ನಾವು ಮಾತಾಡಬಾರ್ದು. ಆದ್ರೆ ನಮ್ಮ ಗೋಕಾಕ್ ಮತ್ತು ಅರವತ್ತು ಮತ ಜನತೆ ಮೇಲೆ ವಿಶ್ವಾಸ ಇದೆ. ಅವ್ರಿಗೂ ಮೋಸವಾಗಿಲ್ಲ. ಜಾರಕಿಹೊಳಿ ಕುಟುಂಬ ಮೇಲೆ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಕ್ಷ ಮತ್ತೊಂದು ಅಷ್ಟೇ ಜಾಸ್ತಿ ಕೊಡ್ತದೆ ಆಶೆ ಇದೆ. ಅಷ್ಟು ಮಾಡ್ಬೇಕು. ಯಾಕಂದ್ರ ಕಳೆದ ಬಾರಿ ಅಂಗಡಿಯವರ ಚುನಾವಣೆ ಬೈ ಎಲೆಕ್ಷನ್ ನಡೆದಾಗ 10,000 ಲೀಡ್ ಇದ್ದ ನಮ್ಮ ಸತೀಶ್, ನಮ್ಮ ತಮ್ಮ 10,000 ಲೀಡ್ ಇದ್ದ. ಕೊನೆಯ ಗಣನೆಯಲ್ಲಿ ನಡೆದಾಗ ಅವಾಗ ನಮ್ಮ ಏರಿಯಾ ಬಂತು. ಅದು ಯಾವ್ದು ಅಂಕಲಿಗೆ ಹೇಳ್ದಾಗ 10,003 ಮತ್ತೆ 20 ಒಟ್ಟೆ ಟೋಟಲ್ ಅಲ್ಲಿ 14,000 ಇಡತ್ತ ಆ ಏರಿಯಾ ಮಾತ್ರ. ಅಕಸ್ಮಾತ್ ಅಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ಬಹಳ ಪ್ರಾಬ್ಲಮ್. ಯಾಕಂದ್ರೆ ಇರುವುದು ನಮ್ಮ ಸಮುದಾಯ, ಆ ಏರಿಯಾದಲ್ಲಿ ನಮ್ಮ ಸಮುದಾಯ ಜಾತಿಯಿಂದ ಬಹಳಷ್ಟು ಅಪವಾದ ಬರ್ತದೆ. ಆದ್ರೆ ಅಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿ ಹಾಕಿಬಿಟ್ಟಿದ್ದಾರೆ. ಮುಂದಿನ ಈ ದಿನದಲ್ಲಿ ಅದು ಬಹಳ ಸತ್ವ ಪರೀಕ್ಷೆ ಇದೆ. ಭಾರತೀಯ ಜನತಾ ಪಕ್ಷ ನಮ್ಗೆ ಎಲ್ಲ ಸ್ಥಾನ ಕೊಟ್ಟಿದೆ. ಕೆಲವೊಂದು ಸಾಂದರ್ಭಿಕವಾಗಿ ನಮ್ಮ ರಾಜ್ಯದಲ್ಲಿ ಅನಿವಾರ್ಯ ಕಾರಣ ನಾನು ಭಾರತೀಯ ಜನತಾ ಪಕ್ಷ ಮಂತ್ರಿಮಂಡಲ ಹೊರಗಿದ್ದೆ. ಆದ್ರೆ ನಮ್ಮ ರಾಜ್ಯದಲ್ಲಿ ನಾಯಕರ ಬಗ್ಗೆ ಏನೇ ಹೆಚ್ಚು ಹೇಳಿದ್ರು ನಾನು ಕೇಂದ್ರ ನಾಯಕ ಅಮಿತ್ ಶಾ ಇರ್ಬೋದು, ಮೋದಿ ಇರ್ಬೋದು, ನಡ್ಡಾ ಇರ್ಬೋದು, ಎಲ್ಲ ನಾಯಕರು ನಮ್ಮ ಪ್ರೀತಿ ನಡೆಸ್ಕೊಂಡಾರ. ಅದಕ್ಕೆ ಶಕ್ತಿ ಬರ್ಬೇಕಾರೆ ಗೋಕಾಕ್ 70-75 ಲೀಡ್ ಆದ್ರೆ ಇನ್ನೂ ಶಕ್ತಿ ಬರ್ತದೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ, ರಮೇಶ್ ಅವು ಅಣ್ಣ ಅನ್ನಬೇಕಾದ್ರೆ ನೀವು ನಮಗೆ 75 ಲೀಡ್ ಬಿಡ್ಬೇಕು. ಆ ಶಕ್ತಿ ಕೊಡೋದು ಜವಾಬ್ದಾರಿ. ಯಾಕಂದ್ರೆ ಈ ಚುನಾವ ಬಹಳ ಸತ್ತ ಪಕ್ಷ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಗೆದ್ದಾರ. ನನ್ನ ಅಂದಾಜು 20 ವರ್ಷ ಕೇಳಿ ನಾನು ಹೆಂಗ ಅಣ್ಣ ರಮೇಶ್ ಹೆಂಗ ಕಮ್ಮಿ 2 ಲಕ್ಷ ಲೀಡ್ಗಿತ್ತು ಅಂತ ಹೇಳಿದನ್ನ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭೆ 2 ಲಕ್ಷ ಹೆಚ್ಚು ಲೀಡ್ಲಿಗೆ ಇರ್ತಾರ. ಅವ್ರು ಹೇಳಿ ಕಾಂಗ್ರೆಸ್ ಪಕ್ಷ ಕುತಂತ್ರ ಮಾಡೋರು. ಕುತಂತ್ರ ಮಾಡ್ಲಿ ನಾವು ಎಲ್ಲದಕ್ಕನ್ನ ಭೇಟಿದ್ರು. ನಾವು ಬಹಳ ಸಂದರ್ಭ ಹೇಳಿದಂಗ ದುಡ್ಡು ಬ್ಯಾಂಕ್ ದುಡ್ಡು ಹತ್ತು ಇರ್ತಾರ. ಅವ್ರು ಸ್ವಲ್ಪ ಅಕಸ್ಮಾತ್ ಜಗದೀಶ್ ಶೆಟ್ಟರ್ ಸಾಹೇಬ್ರ ಲೋಕಸಭಾ ಸದಸ್ಯರು ಅವ್ರ ಕೇಂದ್ರ ಮಂತ್ರಿ ಆದ ನಂತರ ಆ ಬ್ಯಾಂಕ್ ಅದ ಎಲ್ಲ ನಾನು ಡಾಕ್ಯುಮೆಂಟ್ ಕೊಡ್ತೀನಿ, ಆ ಸೊಸೈಟಿಗಳೆಲ್ಲ ಕೊಡ್ತೀನಿ. ನಿಜವಾಗಿ ಯಾಕಂದ್ರೆ ನೀವು CBI ಅಥವಾ ಇನ್ಕಮ್ ಟ್ಯಾಕ್ಸ್ ಮಾಡ್ರೆ ಯಾರು ಈಗ 420 ಕೇಸ್ ಆಗ್ಯಾರ ನನ್ನ 420 ಕೇಸ್ ಆಗ್ಯಾರ. ಅದ ಬ್ಯಾಂಕ್ ಫ್ರಾಡ್ ಅಂತ ಆಲ್ರೆಡಿ ನನ್ನ ಎಲ್ಲ ಕೋರ್ಟ್ ಸೆಟ್ಲ್ ಆಗಿದೆ, ದುಡ್ಡು ತುಂಬಿದ್ದೇನೆ. ನನ್ನ ಮೇಲೆ ಯಾರು ಮಹಾನಾಯಕ ಏನಿಲ್ಲ, ಮುಖ ನೋಡಿ ನಕ್ಕೋದ ಅವರೇ ಬರೋಲ್ಲ. ಒನ್ ಟೈಮ್ ಸೆಟಲ್ಮೆಂಟ್ ಆಗಿರೋ 2 ರೂಪಾಯಿ ಒಂದು ತುಂಬಿದ್ರು ನಾವು. ಆದ್ರೂ ಸಂತೋಷ್ ಡಿಸ್ಟ್ರಿಕ್ಟ್ಗೆ ನನ್ನ ಮೇಲೆ ಕೇಸ್ ಹಾಕಿ ಹಾಗೆ ಕಾನೂನು ಕೋರ್ಟ್ ನಡಿಲ್ಲ. ನೀವು MP ಮತ್ತು ಕೇಂದ್ರ ಮಂತ್ರಿ ಆದ ನಂತರ ಆ ಒಂದು ಬ್ಯಾಂಕ್ CBI ಎನ್ಕ್ವೈರಿ ಮಾಡಬೇಕು. ನಿಮ್ಗೆಲ್ಲ ಡಾಕ್ಯುಮೆಂಟ್ ಕೊಡೋ ಜವಾಬ್ದಾರಿ ನಂದು. ಆ ಸೊಸೈಟಿಗಳಲ್ಲಿ ನಡೆದಂತ ಏನೇನ್ ಮಾಡಿದ್ರೆ ನಾನು ಕೊಡ್ತೀನಿ ಅನ್ನೋ ಅದನ್ನ ದಯವಿಟ್ಟು ನ್ಯಾಯಬದ್ಧವಾಗಿ ಅನ್ಯಾಯ ಮಾಡಬೇಡ, ನ್ಯಾಯಬದ್ಧವಾಗಿ ತನಿಖೆ ಮಾಡ್ರಿ. ತಪ್ಪಿಸ್ತಾರೆ ಹೋದ್ರೆ ಸರ್ಟಿಫಿಕೇಟ್ ಕೊಡ್ರಿ. ಅದನ್ನ ಮಾಡ್ರಿ. ನಾವು ಒಂದಿನ ಹೆಚ್ಚಿಗೆ ಅಂದ್ರೆ ಈ ಇಲೆಕ್ಷನ್ದಲ್ಲಿ ಮಾಡಿದ್ರೆ ಅಷ್ಟು ಎಲೆಕ್ಷನ್ ಮಾಡಿದ್ವಿ. ಇಲೆಕ್ಷನ್ದಲ್ಲಿ ಅವರು ಮಾಡ್ಲಿ ನಾವು ಮಾಡ್ಲಿ, ನಾವು ಮಾಡೋಣ. ಜಗದೀಶ್ ಶೆಟ್ಟರ್ ಅವ್ರನ್ನ ಬಹುಮತ ಆರಿಸಿದ್ರು ಮತ್ತೆ ಹೆಚ್ಚಿಗೆ ಮಾತಾಡಿದ್ರು ನಾವು.
ಮಾತಾಡಬೇಕಾಗಿತ್ತು. ಭಾಳ ಮಾತಾಡೋದಿಲ್ಲ, ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ. ಈ ಚುನಾವಣೆ ಅರಬ ಮತ್ತು ಗುಕ್ಕಾಟ್ ಹೋದ ಸಲ 1,13,000 ಗಿಡ ಆಗಿತ್ತು ನಮ್ದು. 15 ಇದು ಅದಕ್ಕೆ ಹೆಚ್ಚು ಕೊಟ್ರೆ ಭಾಳ ಚಂದ್ರು ನಮ್ದು ಶಕ್ತಿ ಬರ್ತದೆ. ದಯವಿಟ್ಟು ನೀವೆಲ್ಲರೂ ಶಕ್ತಿ ಕೊಟ್ರೆ ನಮ್ಮ ಶಕ್ತಿಯನ್ನು ನಾವೇ ನಮ್ಮ ಮನುಷ್ಯರಿಗೆ ಉಪಯೋಗ ಮಾಡೋದಿಲ್ಲ. ಶಕ್ತಿ ನಿಮಗೆ ಉಪಯೋಗ ಮಾಡ್ತೀವಿ ನಾವು. ಜಗದೀಶ್ ಶೆಟ್ಟರ್ ಮುಖಾಂತರ ಗುಕ್ಕಾಟ್ ಮತ್ತು ಅರಮಾವಿ ಈ ಬೆಳಗಾವಿ ಲೋಕಸಭಾ ಬರೀ ಇದೊಂದಲ್ಲ. ಈ ಮತ್ತು ಸಂಜಯ್ ಪಾಟೀಲ್ ಹೇಳಿದೆ, ಗ್ರಾಮೀಣದಲ್ಲಿ ಮೊನ್ನೆ ಬಹಳ ನಮ್ಗೆ ಅಸಹ್ಯ ಆಗಿದೆ, ಬಹಳ ಅಪಮಾನ ಆಗಿದೆ. ಯಾಕಂದ್ರೆ ಈಗ ನಮ್ಮ ಹುಲಿಯಂತೆ ಚುನಾವಣೆಯಲ್ಲಿ ನಮ್ಗೆ ತಪ್ಪು ನಿರ್ಣಯ ಇದೆ. ನಮ್ಮ ಕ್ಯಾಂಡಿಡೇಟ್ಸ್ ಗ್ರಾಮೀಣ ರಾಂಗ್ ಆಯ್ತು, ನಮ್ದು ಚಾಯ್ಸ್ ರಾಂಗ್ ಆಯ್ತು, ಆ ಕ್ಯಾಂಡಿಡೇಟ್ ಸರಿ ಹೊಂಟಿಲ್ಲ, ನಮ್ಮ ಕ್ಯಾಂಡಿಡೇಟ್ ಹೋಯ್ತು. ಆದ್ರೆ ನೀನು ಜವಾಬ್ದಾರಿಗಳು ನೀನು ಮತ್ತು ಯುವರಾಜ್ ವಿಜಯದ ಇಬ್ಬರು ಅಲ್ಲಿ ಇದ್ದಂತ ಉಳಿದೆಲ್ಲ ನಾಯಕರು ಗ್ರಾಮೀಣದಲ್ಲಿ ಒಂದು 25,000 ಲೀಡ್ ಕೊಡ್ಬೇಕು. ನೀವು ಗ್ರಾಮೀಣ ನಿಮ್ಮ ಜವಾಬ್ದಾರಿ 3 ಮಂದಿ ಇನ್ನು 2 ಜೊತೆ ಅದಕ್ಕೆ ಏನು ನಾ ಸಹಾಯ ಮಾಡೋಕೆಲ್ಲ ಸಹಾಯ ಮಾಡ್ತೇನೆ. ನೀವು ಬೆಟ್ಟಾಗಿ ಗ್ರಾಮೀಣದಲ್ಲಿ 25,000 ಲೀಡ್ ಆಗಬೇಕು. ಗೋಕಾಕ್ ನಮ್ಗೆ ಹೋದ ಸಲ 2 ಅರಬೇಕು ಲೀಡ್ ಕೊಟ್ಟು ಜಗದೀಶ್ ಶೆಟ್ಟರ್ 2 ಲಕ್ಷ ತಂದು ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿಯಾಗಿ ಅವರು ಮೋದಿಯವರ ಪದವಿ ಬಂಟರಾಗಿ ಕೆಲಸ ಮಾಡಲಿ. ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆ ಎಲ್ಲ ಒಳ್ಳೇದಾಗ್ತದೆ. ನಮ್ಮ ಪಕ್ಷಾತೀತ ನಾವು ಈ ಕೆಲಸ ಮಾಡಿದ್ರು. ಚುನಾವಣೆ ಮಾತ್ರ ಪಕ್ಷ ಜಾತಿ ಮಾಡೋದು, ಜಾತಿ ಇಲ್ಲ ಇನ್ನು ಎಲ್ಲ ಜಾತಿ ನಮ್ಮ ಜಾತಿ ನಮ್ಮ ವಾಲ್ಮೀಕಿ ಜನಾಂಗ ಹಿಂದಿರ್ತೀವಿ. ನಾವು ಬೇರೆ ಜಾತಿ ಮೊದಲು ಇರ್ತೀವಿ. ಬಸವಣ್ಣ ತತ್ವದಲ್ಲಿ ನಾವು ಎಲ್ಲ ಜಾತಿ ನಮ್ಮವರು ನಾವು ಅದಕ್ಕೆ ದಯವಿಟ್ಟು ಈ ಚುನಾವಣೆಯಲ್ಲಿ ಬರೇ ನಮ್ಮ ವಿರೋಧ ಪಾರ್ಟಿ ಬರೀ ಜಾತಿ ಹೇಳ್ತೇವೆ, ಬರೀ ಜಾತಿ ಹೊರಟೆ ಎಲ್ಲ ಬಹಳ ಕಷ್ಟ ಆಗ್ತದೆ. ಒಂದೇ ಜಾತಿಯಲ್ಲಿ ನೀಡಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಸಮುದಾಯದ ಆಶ್ರಯ ಮಾಡಿ ಮಾತ್ರ ಸಾಧ್ಯ ಅನ್ನೋದು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇವೆ. ಅದಕ್ಕೆ ಹೆಚ್ಚು ಈ ಬಹಳ ಟೈಮ್ ಆಗಿದೆ. ಈ ಜಗದೀಶ್ ಶೆಟ್ಟರನ್ನು ಆರಿಸ್ಕೊಟ್ಟು ಎಲ್ಲ ಆಶ್ರಮಗಳಿಗೂ ಸುರೇಶ್ ಅಂಗಡಿ ಅವ್ರ ನೆನಪು ನಮ್ಮ ಮನೆಗೆ ಬರೋದು ಅದಕ್ಕೆಲ್ಲ ಮಾಡಬೇಕು. ಒಳ್ಳೇದಾಗಲಿ ಎಲ್ಲ ಮಾಡಿ ಒಳ್ಳೇದಾಗಲಿ. ಈ ಚುನಾವಣೆ ಒಂದು ಐತಿಹಾಸಿಕವಾಗಿ ರಾಜ್ಯದ ಜನತೆ ನೋಡುವಾಗ ಚುನಾವಣೆ ಆಗುತ್ತೆ ಅಂತ ಹೇಳಿ ನನ್ನ ಮಾತು ಹೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.